ಆ ಊರು ಒಂದು ಕಾಲದಲ್ಲಿ ಶ್ರೀಮಂತರ ಕಾಲೋನಿ ಅಂತ ಕರೆಸ್ಕೊಳ್ತಾ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಿರಿವಂತರಿದ್ರು. ಆದ್ರೀಗ ಇಡೀ ಊರಿಗೆ ಊರೇ ಬಿಕೋ ಅಂತ ಇದೆ. ಊರೇ ಸ್ಮಶಾನದಂತಾಗಿದೆ. ಯಾಕೆ ಅಂತ ಉತ್ತರ ಹುಡುಕುತ್ತಾ ಹೊರಟ್ರೆ ಸಿಗೋ ಉತ್ತರ ನೋಡಿ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. ಹೀಗೆ ಜನರಿಲ್ಲದೆ ಬೇಕು ಎನ್ನುತ್ತಿರುವ ರಸ್ತೆಗಳು, ವಾಸವಿಲ್ಲದೆ ಪಾಳು ಬಿದ್ದಿರುವ ಮನೆಗಳು. ಇದು ಮೊಳಕಾಲ್ಮೂರು ತಾಲೂಕಿನಿಂದ 17 ಕಿಲೋಮೀಟರ್ ದೂರವಿರುವ ತುಮಕೂರಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕೋಬನಹಳ್ಳಿ ಗ್ರಾಮದ ಭೋವಿ ಕಾಲೋನಿ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಬಿ ಶ್ರೀರಾಮುಲು ಅವರ ಸ್ವಕ್ಷೇತ್ರ ಮೊಳಕಾಲ್ಮೂರು. ಸುಮಾರು 20 ವರ್ಷಗಳ ಹಿಂದೆ ಈ ಕಾಲೋನಿ ಗ್ರಾಮದಲ್ಲಿಯೇ ಅತ್ಯಂತ ಶ್ರೀಮಂತವಾದ ಕಾಲೋನಿಯಾಗಿತ್ತು. ಜನ ದುಡಿದು ನೆಮ್ಮದಿಯ ಬದುಕು ನಡೆಸ್ತಾ ಇದ್ರು. ಆದ್ರೀಗ ಅಂತಹ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈ ಹಿಂದೆ ಈ ಕಾಲೋನಿಯಲ್ಲಿ 35ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ವು. ಜನಸಂಖ್ಯೆಯೂ ಸುಮಾರು 200ರಷ್ಟಿತ್ತು. ಭೋವಿ ಸಮುದಾಯಕ್ಕೆ ಸೇರಿದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ರು. ಸಿದ್ದಯ್ಯನಕೋಟೆ ಮತ್ತು ಹಾನಗಲ್ನಲ್ಲಿ ಕಲ್ಲು ಒಡೆಯುವ ಕೆಲಸ ಮಾಡಿ ಬದುಕು ಸಾಗಿಸ್ತಾ ಇದ್ರು. ಆದ್ರೀಗ ಇಡೀ ಕಾಲೋನಿಯೇ ಖಾಲಿಯಾಗಿದೆ. ಅದಕ್ಕೆ ಕಾರಣ ಈ ಕಾಲೋನಿಯಲ್ಲಿ 20 ವರ್ಷಗಳ ಹಿಂದೆ ನಡೆದ ಆ ಒಂದು ಘಟನೆ. 20 ವರ್ಷಗಳ ಹಿಂದೆ ಆಂಧ್ರ ಮೂಲದ ಗರ್ಭಿಣಿಯೊಬ್ಬರು ಇಲ್ಲಿನ ಕೊಟ್ಟಿಗೆಯೊಂದರಲ್ಲಿ ವಾಸ ಮಾಡ್ತಿದ್ರಂತೆ. ಅಲ್ಲಿಗೆ ಬಂದು 1-2 ತಿಂಗಳಿನಲ್ಲೇ ಆಕೆ ವಿಚಿತ್ರವಾಗಿ ಅರಚಾಡೋದು, ಕಿರ್ಚೋದು, ವಿಚಿತ್ರವಾಗಿ ವರ್ತಿಸೋದಕ್ಕೆ ಆರಂಭಿಸಿದ್ರಂತೆ. ಬಳಿಕ ಕೆಲವೇ ತಿಂಗಳಲ್ಲಿ ಸಾವನ್ನಪ್ಪಿದ್ರು. ಹೀಗೆ ಆಕೆಯ ಸಾವಿನ ಬಳಿಕ ಕಾಲೋನಿಯಲ್ಲಿ ಒಂದಿಲ್ಲೊಂದು ಅವಘಡಗಳು ನಡೆಯುತ್ತಲೇ ಇದ್ವಂತೆ. ಅದರಲ್ಲೂ ಮುಖ್ಯವಾಗಿ ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆ ಸಂದರ್ಭದಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚು ಅನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಅಲ್ಲದೆ ಕಳೆದ 2 ವರ್ಷಗಳ ಹಿಂದೆಯಷ್ಟೇ 25 ವರ್ಷದ ನವ ವಿವಾಹಿತೆಯೊಬ್ಬರು ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ. ಅಲ್ಲಿ ನಾನು ಮಗನ ಬಿಟ್ಟು ಕೆಲಸಕ್ಕೆ ಹೋಗ್ತಿದ್ದೆ. ಆದ್ರೂ ಅಲ್ಲಿಗೂ ಇಲ್ಲಿಗೂ ಅಡ್ಡಾಡಿ ಹುಡುಗನ ಅಲ್ಲಿ ಕೆಡಬಿಟ್ಟು ತಂಗಿನ ಬಿಟ್ಟು ತಂಗಿ ಮೇಲೆ ಬಿಟ್ಟು ಹೋಗ್ತಿದ್ದೆ. 5-6 ದಿವಸಕ್ಕೆ ಮಾಡ್ಬಿಟ್ಟಿದ್ವಿ ವರ್ಷದಿಲ್ಲ. ಹಂಗಾಗಿ ಇಲ್ಲಿ ಬಂದು ನಾನು ಇಲ್ಲಿ ಒಂದು ಪಕ್ಕದಲ್ಲಿ ಅಲ್ಲಿ ದೊಡ್ಡ ಮತ್ತೆ ಪಕ್ಕದಲ್ಲಿ ಒಂದು ಬಿಡಿಸ್ಲಾಗ್ತೇನೆ. ಹೀಗೆ ಕಾರಣವಿಲ್ಲದೆ ಅಕಾಲಿಕವಾಗಿ ಇಲ್ಲಿ ಮರಣವಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಭಯಭೀತರಾಗಿ ಇಲ್ಲಿನ ಜನ ಬೇರೆಡೆಗೆ ಸ್ಥಳಾಂತರಗೊಂಡಿದ್ದಾರೆ. ಇದೇ ಕಾಲೋನಿಯ ತಿಪ್ಪಮ್ಮ ಅವರು ನೇಣು ಬಿಗಿದುಕೊಂಡು ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ಆ ಜಾಗ ಸರಿ ಇರಲಿಲ್ಲ, ಅಲ್ಲಿ ಬಿಟ್ಟು ಬಂದಾಗಿನಿಂದ ಈಗೀಗ ನೆಮ್ಮದಿ ಜೀವನ ಕಂಡುಕೊಂಡಿದ್ದೀವಿ ಅಂತಾರೆ ತಿಪ್ಪಮ್ಮ. ಕೂಡ ಸತ್ತೋದಲ್ಲಿ ನಾನು ಕೂಡ ಉರ್ಲಾಕೊಂಡಿದ್ದೆ. ಇಲ್ಲಿ ಬಂದಾಗಳಾಗಿ ಒಂದು ಸ್ವಲ್ಪ ನೆಮ್ಮದಿಯಾಗೆ ಇದೀನಿ ಅಷ್ಟೇ. ಇನ್ನು ಕಾಲೋನಿಗೆ ಮೂಲಭೂತ ಸೌಕರ್ಯಗಳಂತೂ ಮರೀಚಿಕೆಯಾಗಿದೆ. ಹಾಗಾಗಿ ಜನರು ಬೇರೆಡೆ ವಲಸೆ ಹೋಗಿ ಗುಡಿಸಲು, ಜೋಪಡಿಗಳು, ಸಮುದಾಯ ಭವನ ಸೇರಿದಂತೆ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದಾರೆ. ಇನ್ನು ಇದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಶ್ರೀರಾಮುಲು ಅವರ ಸ್ವಕ್ಷೇತ್ರವಾದ್ರಿಂದ ಈ ಬಗ್ಗೆ ಸಚಿವರು ಕೂಡಲೇ ಎಚ್ಚರ ವಹಿಸಬೇಕು. ಇಲಾಖೆಯಿಂದ ಪ್ರತಿ ತಿಂಗಳು 2 ದಿನ ಹಳ್ಳಿ ಕಡೆ ಅಭಿಯಾನ ಆರಂಭವಾಗಿದ್ದು, ಮೊದಲು ತಮ್ಮ ಕ್ಷೇತ್ರದಿಂದಲೇ ಈ ಅಭಿಯಾನ ಆರಂಭವಾಗಬೇಕು. ಈ ಕಾಲೋನಿಯಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆಗ ಎಲ್ಲಾ ಸಮಸ್ಯೆಗಳಿಂದ ಈ ಕಾಲೋನಿ ಮುಕ್ತವಾಗುತ್ತೆ ಅನ್ನೋದು ನಮ್ಮ ಆಶಯ. ಗಂಗಾಧರ್, ಎಕ್ಸ್‌ಪ್ರೆಸ್ ಟಿವಿ, ಮೊಳಕಾಲ್ಮೂರು.